ಕಡಿಮೆ ತುಪ್ಪ ಬಳಸಿ ಬಾಯಲ್ಲಿಟ್ಟರೆ ಕರಗುವಂಥ ಅತ್ಯಂತ ರುಚಿಕರವಾದ ಬೇಸನ್ ಉಂಡೆ ಮಾಡ್ತಾಯಿದ್ದೀನಿ. ಬೇಸನ್ ಉಂಡೆನ ಇವತ್ತು ನಾನು ತೋರಿಸಿರೋ ರೀತಿ ಮಾಡಿ ನೋಡಿ. ಹದ ರುಚಿ ಯಾವುದು ಕೆಡಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಅತಿ ಸುಲಭವಾಗಿ ಮಾಡಬಹುದಾದಂಥ ರೀತಿ ಇದು. ಹಬ್ಬದ ದಿನಗಳಲ್ಲಿ ಮಾಡಬಹುದು. ಶ್ರಾವಣ ಮಾಸ ಬಂತು, ಗೋಕುಲಾಷ್ಟಮಿ ಹಬ್ಬದ ದಿನ ಈ ಉಂಡೆ ಮಾಡಿ ಶ್ರೀಕೃಷ್ಣನಿಗೆ ನೈವೇದ್ಯ ಮಾಡಬಹುದು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು, ತುಂಬ ಚೆನ್ನಾಗಿ ಆಗುತ್ತೆ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮುಖ್ಯವಾಗಿ ನಮಗಿಲ್ಲಿ ಬೇಕಾಗಿರೋದು 3 ಸಾಮಾನು. ನಾನಿಲ್ಲಿ 1 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಬಟ್ಲು ಕಡಲೆ ಹಿಟ್ಟಿಗೆ 3/4 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 3/4 ಬಟ್ಲು ಸಕ್ಕರೆಗೆ ಉಂಡೆ ಸಾಕಷ್ಟು ಸಿಹಿ ಇರುತ್ತೆ. ನಿಮಗೆ ಸ್ವಲ್ಪ ಎಳೆ ಸಿಹಿ ಇರಲಿ ಅಂತಂದರೆ ಅರ್ಧ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ, 3/4 ಬಟ್ಲಿಗಿಂತ ಸ್ವಲ್ಪ ಕಡಿಮೆ ತೊಗೋಬಹುದು. ಆವಾಗ ಉಂಡೆ ಎಳೆ ಸಿಹಿ ಬರುತ್ತೆ. ಉಂಡೆ ಹದದಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಮತ್ತು 1/4 ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. 3 ಪದಾರ್ಥಗಳನ್ನು ಒಂದೇ ಅಳತೆ ಬಟ್ಲಲ್ಲಿ ಅಳೆದು ತೊಗೊಳ್ಬೇಕು. ನಾನಿಲ್ಲಿ 1/4 ಬಟ್ಲಿಗಿಂತ ಕಡಿಮೆ ತುಪ್ಪ ಉಪಯೋಗಿಸ್ತೀನಿ. ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ತುಪ್ಪ ಉಳಿದಿದೆ ಅಂತ. ಮೊದಲು ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು. ಈ ರೀತಿ ಜರಡಿ ಹಿಡಿದ್ರೆ ಕಡಲೆ ಹಿಟ್ಟಿನಲ್ಲಿ ಏನಾದರೂ ಗಂಟಿದ್ರೆ ಅದು ಹೋಗುತ್ತೆ. ಈಗ ಜರಡಿ ಹಿಡಿದಿರೋ ಕಡಲೆ ಹಿಟ್ಟನ್ನು ಬಾಣಲೆಗೆ ಹಾಕಿಬಿಟ್ಟು ಹುರ್ಕೊಳ್ಬೇಕು. ಸಣ್ಣ ಉರಿನಲ್ಲಿ ಕೈ ಬಿಡದೆ ಹುರ್ಕೊಳ್ಬೇಕು. ನಾನೀಗ ತುಪ್ಪ ಹಾಕ್ತಾಯಿಲ್ಲ. ಮೊದಲು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದು ಆಮೇಲೆ ತುಪ್ಪ ಹಾಕ್ತೀನಿ. ಕಡಲೆ ಹಿಟ್ಟನ್ನು ಏನೇ ಕಾರಣಕ್ಕೂ ಜೋರು ಊರಿನಲ್ಲಿ ಹುರಿಬಾರ್ದು. ಕಡಲೆ ಹಿಟ್ಟು ತುಂಬ ಬೇಗ ಸೀದು ಹೋಗುತ್ತೆ. ಏನಿಲ್ಲ ಅಂತಂದರೂ 7ರಿಂದ 8 ನಿಮಿಷ ಕೈ ಬಿಡದೆ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು. ಹುರಿತಾ ಹುರಿತಾ ನಿಮಗೆ ಗೊತ್ತಾಗುತ್ತೆ, ಮನೆಯೆಲ್ಲ ಹುರಿದು ಕಡಲೆ ಹಿಟ್ಟಿನ ಘಮ ಬರೋಕ್ಕೆ ಶುರು ಆಗುತ್ತೆ ಮತ್ತು ಹಿಟ್ಟಿನ ಬಣ್ಣನೂ ಬದಲಾಗುತ್ತೆ. ನೋಡಿ, ಹುರಿಬೇಕಾದ್ರೆ ಗಮನಿಸಿ, ಈ ರೀತಿ ತಳಕ್ಕೆ ಅಂಟದ ಹಾಗೆ ಹುರ್ಕೊಳ್ಬೇಕು. ಅಂಟಿದ್ರೆ ಅದನ್ನು ತೆಗೆದು ಹುರಿಬೇಕು, ಇಲ್ಲಾಂದರೆ ಆ ಭಾಗ ಕಪ್ಪಾಗಿಬಿಡುತ್ತೆ. ನಿಮಗೆ ಹಿಟ್ಟಿನ ಬಣ್ಣದಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇರಬಹುದು. ಈಗ ಇನ್ನೇನು ಹುರಿದಾಯಿತು ಅನ್ನುವಾಗ ಒಂದು 3 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು 2 ನಿಮಿಷ ಹುರ್ಕೊಳ್ತೀನಿ. ನೋಡಿ, ಕಡಲೆ ಹಿಟ್ಟು ಈ ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಆಗ ಕಡಲೆ ಹಿಟ್ಟಿನ ಹಸಿ ವಾಸನೆ ಪೂರ್ತಿ ಹೋಗಿರುತ್ತೆ. ಈಗ ಇದನ್ನು ತೆಗೆದುಬಿಟ್ಟು ಒಂದು ತಟ್ಟೆನಲ್ಲಿ ಬಿಸಿ ಆರಕ್ಕೆ ಹರಡಿ ಇಡ್ತೀನಿ. ಈಗ ಸಕ್ಕರೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಈಗ ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ನೋಡಿ, ಈಗ ಸಕ್ಕರೆ ಪುಡಿ ಮಾಡಿದ್ದಾಯಿತು. ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಕರೆದಿಟ್ಕೊಳ್ತೀನಿ. ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಇಷ್ಟು ತುಪ್ಪ ಉಳಿದಿದೆ. ಗೋಡಂಬಿ ದ್ರಾಕ್ಷಿ ಎರಡೂ ಉಂಡೆ ತಿನ್ನುವಾಗ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇವಾಗ ಪುಡಿ ಮಾಡಿ ಇಟ್ಕೊಂಡಿರೋ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆನ ಪುಡಿ ಮಾಡಿದ ತಕ್ಷಣ ಉಪಯೋಗಿಸ್ಕೊಂಡ್ಬಿಡಬೇಕು. ತುಂಬ ಮುಂಚೆನೇ ಅಥವಾ ಹಿಂದಿನ ದಿನ ಸಕ್ಕರೆ ಪುಡಿ ಮಾಡಿಟ್ಕೊಂಡ್ರೆ ಅದು ಗಂಟಾಗಿಬಿಡುತ್ತೆ. ಆವಾಗ ಉಂಡೆಗೆ ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಅದಕ್ಕೆ ನಾನು ಈಗ ಪುಡಿ ಮಾಡಿಕೊಂಡು ತಕ್ಷಣ ಉಪಯೋಗಿಸ್ತಾ ಇದ್ದೀನಿ. ಈಗ ಇದಕ್ಕೆ ಕರೆದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಜೊತೆಗೆ ಗೋಡಂಬಿ ದ್ರಾಕ್ಷಿ ಕರೆದ ತುಪ್ಪನೂ ಒಂದು ಸ್ವಲ್ಪ ಇದೆ, ಅದನ್ನು ಹಾಗೆ ಹಾಕ್ಬಿಡ್ತೀನಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಕಡಲೆ ಹಿಟ್ಟು ತುಂಬ ಬಿಸಿ ಇದ್ದರೆ ಸಕ್ಕರೆ ಸ್ವಲ್ಪ ನೀರು ಬಿಟ್ಕೊಳ್ಬಹುದು. ಅದಕ್ಕೆ ಕಡಲೆ ಹಿಟ್ಟು ತುಂಬ ಬಿಸಿ ಇರಬಾರ್ದು. ಹಾಗಂತ ಪೂರ್ತಿ ತಣ್ಣಗಾಗೋದು ಏನು ಬೇಡ, ಒಂದು ಸ್ವಲ್ಪ ಬೆಚ್ಚಗಿರಲಿ, ಉಂಡೆ ಕಟ್ಟೋದು ಸುಲಭ ಆಗುತ್ತೆ. ಚೆನ್ನಾಗಿ ಕಡಲೆ ಹಿಟ್ಟು ಸಕ್ಕರೆ ಹೊಂದ್ಕೊಳ್ಳೋವರೆಗೂ ಕಲಿಸ್ಕೊಳ್ಬೇಕು. ಸಕ್ಕರೆ ಚೆನ್ನಾಗಿ ಕಲಿಸಿದ್ಮೇಲೆ ಮುಷ್ಟಿನಲ್ಲಿ ಈ ರೀತಿ ಹಿಡಿದು ನೋಡಿ, ಉಂಡೆ ಕಟ್ಟೋ ಹದದಲ್ಲಿ ಇದೆಯಾ ಅಥವಾ ಪುಡಿ ಪುಡಿ ಆಗ್ತಾ ಇದೆಯಾ ಅಂತ ನಿಮ್ಗೆ ಅವಾಗ ಗೊತ್ತಾಗ್ಬಿಡುತ್ತೆ. ಈಗ ನಾ ಹೇಳಿದ್ನಲ್ಲ, ಈ ಹಂತದಲ್ಲಿ ಉಂಡೆ ಕಟ್ಟಕ್ಕೆ ಅಕಸ್ಮಾತ್ ಬರ್ತಾ ಇಲ್ಲ, ಪುಡಿ ಪುಡಿ ಆಗ್ತಿದೆ ಅಂತಂದರೆ 1ರಿಂದ 1.5 ಚಮಚದಷ್ಟು ತುಪ್ಪನ ಕರಗಿಸ್ಕೊಂಡು ಹಾಕಬಹುದು. ತುಪ್ಪ ಹಾಕೋದಾದರೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ, ಹೆಚ್ಚಾದ್ರೂ ಉಂಡೆ ಕಟ್ಟಕ್ಕೆ ಬರಲ್ಲ. ಬೇಕಾದಷ್ಟು ಹಿಟ್ಟನ್ನು ತೊಗೊಂಡು ಮೊದಲು ಗಟ್ಟಿಯಾಗಿ ಅಮ್ಕಿ ಉಂಡೆ ಕಟ್ಟಬೇಕು. ಆಮೇಲೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾಡಿದ್ರೆ ಉಂಡೆ ಗುಂಡಿಗೆ ಬರುತ್ತೆ. ಇಷ್ಟೇ ನೋಡಿ, ಉಂಡೆ ಕಟ್ಟುವಾಗ ಅವಶ್ಯಕತೆ ಅನಿಸಿದ್ರೆ ಕರಗಿಸಿರೋ ತುಪ್ಪ ಹಾಕ್ಕೊಂಡು ಸರಿಯಾದ ಉಂಡೆ ಹದಕ್ಕೆ ಹಿಟ್ಟನ್ನು ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಬೇಸನ್ ಉಂಡೆ ಕೆಡೋದೇ ಇಲ್ಲ, ತುಂಬಾ ಚೆನ್ನಾಗಾಗತ್ತೆ. ಈ ಶ್ರಾವಣ ಮಾಸದಲ್ಲಿ ಹಬ್ಬದ ದಿನ ಮಾಡಿ ದೇವರಿಗೆ ನೈವೇದ್ಯ ಮಾಡಬಹುದು. ನಾನು 1/4 ಬಟ್ಲು ತುಪ್ಪ ತೊಗೊಂಡಿದ್ದೆ, ಅದರಲ್ಲಿ ಇಷ್ಟು ತುಪ್ಪ ಇನ್ನೂ ಉಳಿದಿದೆ. ಈಗ ಬೇಸನ್ ಉಂಡೆ ಸಿದ್ಧವಾಗಿದೆ. ನಿಮಗೆ ನಾನು ಮಾಡಿ ತೋರಿಸಿದ ಬೇಸನ್ ಉಂಡೆ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ, ಹೇಗೆ ಬಂತು, ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.